ಪ್ರತಿ ದಿವಸ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ನಾವು ಶಾಸಕರಾಗಿದ್ದಾಗ ಹಲವಾರು ಬಾರಿ ವಿದೇಶ ಪ್ರವಾಸವನ್ನು ಮಾಡಿದ್ದೇವೆ. ನಾನು ವಿದೇಶ ಪ್ರವಾಸಕ್ಕೆ ಹೋಗಿ ಬಂದಂಥ ಅನುಭವಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದ್ದೆ. ಇವತ್ತು ನಮ್ಮ ಶಾಸಕರು ತಮ್ಮ ಸ್ವಂತ ಖರ್ಚಿನಿಂದ ವಿದೇಶ ಪ್ರವಾಸ ಹೋಗಿರ್ತಕ್ಕಂಥದ್ದನ್ನು ತಪ್ಪು ಹುಡುಕ್ತಕ್ಕಂಥದ್ದು, ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತು ಅದು ವಿರೋಧ ಪಕ್ಷದವರಿಗೆ ಶೋಭೆ ತರುವಂಥದ್ದಲ್ಲ. ಹಿಂದೆ ನಮ್ಮ ಕಮಿಟಿಗಳಿರ್ತಾಯಿತ್ತು, ವಿವಿಧ ಲೆಜಿಸ್ಲೇಟಿವ್ ಕಮಿಟೀಸ್ ಇರ್ತಾಯಿತ್ತು. ಅದರ ಮುಖಾಂತರ ವಿದೇಶ ಪ್ರವಾಸ ಹೋಗಿ ಅನುಭವ ಪಡ್ಕೊಂಡು ನಾವೆಲ್ಲ ಏನೆಲ್ಲ ಬದಲಾವಣೆ ತರ್ಬೋದು ಅಂತಕ್ಕಂಥ ಅವಕಾಶಗಳಿತ್ತು. ಕಳೆದ 12 ವರ್ಷಗಳಿಂದ ಅದಕ್ಕೆ ಒಂದು ಕಡಿವಾಣ ಹಾಕಿದೆ. ಇದೇ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ ಕಾರಣದಿಂದ ಅದನ್ನು ನಿಲ್ಲಿಸಲಾಗಿದೆ. ಹಿಂದೆ ಪ್ರಾರಂಭ ಆಗಿದ್ದು 2007ರಲ್ಲಿ. ಪ್ರಥಮ ಬಾರಿಗೆ ನಾವೆಲ್ಲ ಚೈನಾ ಪ್ರವಾಸಕ್ಕೆ ಹೋಗಿದ್ವಿ. 40 ಜನ ಶಾಸಕರನ್ನು ಸರ್ಕಾರದ ಮುಖಾಂತರನೇ ಕಳಿಸಿದ್ರು. ನಂತರ ಲೆಜಿಸ್ಲೇಟಿವ್ ಕಮಿಟಿಗಳ ಮುಖಾಂತರ ಹೋಗ್ತಾ ಇದ್ವಿ. ಆದರೆ ಕೆಲವು ಕಾರಣಗಳಿಂದ 2013ರಲ್ಲಿ ಅದಕ್ಕೆ ತಡೆ ಆಯಿತು. ಈಗ ಅವರು ಸ್ವಂತ ಖರ್ಚಿನಲ್ಲಿ ಬೇರೆ ದೇಶಗಳ ಪ್ರಗತಿ ಯಾವ ರೀತಿ ಸಾಧನೆ ಆಗಿದೆ, ಅಲ್ಲಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ, ಇತರೆ ಕೆಲವು ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೇಳಿ ಎಲ್ಲ ಶಾಸಕರು ಒಟ್ಟಾಗಿ ಮೊನ್ನೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಅವರೇ ಎಲ್ಲರೂ ಚರ್ಚೆ ಮಾಡಿಕೊಂಡು ಹೋಗೋಣ ಅಂಥೇಳಿ ಅವರೇ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಸರ್ಕಾರದ ಹಣ ಇದಕ್ಕೆ ವಿನಿಯೋಗಿಸೋ ಪ್ರಶ್ನೆ ಬರೋದಿಲ್ಲ. ಅವರ ಸ್ವಂತ ಅನುದಾನದಲ್ಲಿ ಅವರ ಸ್ನೇಹಿತರು ಯಾರ್ಯಾರು ಅವರು ಒಟ್ಟಿಗೆ ಹೋಗುವಂಥದ್ರಲ್ಲಿ ಬಹುಶಃ ನನಗಿದೇನು ತಪ್ಪು ಅಂತ ನನಗೇನು ಅನಿಸೋದಿಲ್ಲ. ವಿರೋಧ ಪಕ್ಷದವರು ವಿನಾಕಾರಣ ಇದನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಜನರಿಗೆ ತಪ್ಪು ಕಲ್ಪನೆ ಬರೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಪ್ರತಿ ದಿವಸ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ನಾವು ಶಾಸಕರಾಗಿದ್ದಾಗ ಹಲವಾರು ಬಾರಿ ವಿದೇಶ ಪ್ರವಾಸವನ್ನು ಮಾಡಿದ್ದೇವೆ. ನಾನು ವಿದೇಶ ಪ್ರವಾಸಕ್ಕೆ ಹೋಗಿ ಬಂದಂಥ ಅನುಭವಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದ್ದೆ. ಇವತ್ತು ನಮ್ಮ ಶಾಸಕರು ತಮ್ಮ ಸ್ವಂತ ಖರ್ಚಿನಿಂದ ವಿದೇಶ ಪ್ರವಾಸ ಹೋಗಿರ್ತಕ್ಕಂಥದ್ದನ್ನು ತಪ್ಪು ಹುಡುಕ್ತಕ್ಕಂಥದ್ದು, ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತು ಅದು ವಿರೋಧ ಪಕ್ಷದವರಿಗೆ ಶೋಭೆ ತರುವಂಥದ್ದಲ್ಲ. ಹಿಂದೆ ನಮ್ಮ ಕಮಿಟಿಗಳಿರ್ತಾಯಿತ್ತು, ವಿವಿಧ ಲೆಜಿಸ್ಲೇಟಿವ್ ಕಮಿಟೀಸ್ ಇರ್ತಾಯಿತ್ತು. ಅದರ ಮುಖಾಂತರ ವಿದೇಶ ಪ್ರವಾಸ ಹೋಗಿ ಅನುಭವ ಪಡ್ಕೊಂಡು ನಾವೆಲ್ಲ ಏನೆಲ್ಲ ಬದಲಾವಣೆ ತರ್ಬೋದು ಅಂತಕ್ಕಂಥ ಅವಕಾಶಗಳಿತ್ತು. ಕಳೆದ 12 ವರ್ಷಗಳಿಂದ ಅದಕ್ಕೆ ಒಂದು ಕಡಿವಾಣ ಹಾಕಿದೆ. ಇದೇ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ ಕಾರಣದಿಂದ ಅದನ್ನು ನಿಲ್ಲಿಸಲಾಗಿದೆ. ಹಿಂದೆ ಪ್ರಾರಂಭ ಆಗಿದ್ದು 2007ರಲ್ಲಿ. ಪ್ರಥಮ ಬಾರಿಗೆ ನಾವೆಲ್ಲ ಚೈನಾ ಪ್ರವಾಸಕ್ಕೆ ಹೋಗಿದ್ವಿ. 40 ಜನ ಶಾಸಕರನ್ನು ಸರ್ಕಾರದ ಮುಖಾಂತರನೇ ಕಳಿಸಿದ್ರು. ನಂತರ ಲೆಜಿಸ್ಲೇಟಿವ್ ಕಮಿಟಿಗಳ ಮುಖಾಂತರ ಹೋಗ್ತಾ ಇದ್ವಿ. ಆದರೆ ಕೆಲವು ಕಾರಣಗಳಿಂದ 2013ರಲ್ಲಿ ಅದಕ್ಕೆ ತಡೆ ಆಯಿತು. ಈಗ ಅವರು ಸ್ವಂತ ಖರ್ಚಿನಲ್ಲಿ ಬೇರೆ ದೇಶಗಳ ಪ್ರಗತಿ ಯಾವ ರೀತಿ ಸಾಧನೆ ಆಗಿದೆ, ಅಲ್ಲಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ, ಇತರೆ ಕೆಲವು ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೇಳಿ ಎಲ್ಲ ಶಾಸಕರು ಒಟ್ಟಾಗಿ ಮೊನ್ನೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಅವರೇ ಎಲ್ಲರೂ ಚರ್ಚೆ ಮಾಡಿಕೊಂಡು ಹೋಗೋಣ ಅಂಥೇಳಿ ಅವರೇ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಸರ್ಕಾರದ ಹಣ ಇದಕ್ಕೆ ವಿನಿಯೋಗಿಸೋ ಪ್ರಶ್ನೆ ಬರೋದಿಲ್ಲ. ಅವರ ಸ್ವಂತ ಅನುದಾನದಲ್ಲಿ ಅವರ ಸ್ನೇಹಿತರು ಯಾರ್ಯಾರು ಅವರು ಒಟ್ಟಿಗೆ ಹೋಗುವಂಥದ್ರಲ್ಲಿ ಬಹುಶಃ ನನಗಿದೇನು ತಪ್ಪು ಅಂತ ನನಗೇನು ಅನಿಸೋದಿಲ್ಲ. ವಿರೋಧ ಪಕ್ಷದವರು ವಿನಾಕಾರಣ ಇದನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಜನರಿಗೆ ತಪ್ಪು ಕಲ್ಪನೆ ಬರೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಪ್ರತಿ ದಿವಸ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ನಾವು ಶಾಸಕರಾಗಿದ್ದಾಗ ಹಲವಾರು ಬಾರಿ ವಿದೇಶ ಪ್ರವಾಸವನ್ನು ಮಾಡಿದ್ದೇವೆ. ನಾನು ವಿದೇಶ ಪ್ರವಾಸಕ್ಕೆ ಹೋಗಿ ಬಂದಂಥ ಅನುಭವಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದ್ದೆ. ಇವತ್ತು ನಮ್ಮ ಶಾಸಕರು ತಮ್ಮ ಸ್ವಂತ ಖರ್ಚಿನಿಂದ ವಿದೇಶ ಪ್ರವಾಸ ಹೋಗಿರ್ತಕ್ಕಂಥದ್ದನ್ನು ತಪ್ಪು ಹುಡುಕ್ತಕ್ಕಂಥದ್ದು, ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತು ಅದು ವಿರೋಧ ಪಕ್ಷದವರಿಗೆ ಶೋಭೆ ತರುವಂಥದ್ದಲ್ಲ. ಹಿಂದೆ ನಮ್ಮ ಕಮಿಟಿಗಳಿರ್ತಾಯಿತ್ತು, ವಿವಿಧ ಲೆಜಿಸ್ಲೇಟಿವ್ ಕಮಿಟೀಸ್ ಇರ್ತಾಯಿತ್ತು. ಅದರ ಮುಖಾಂತರ ವಿದೇಶ ಪ್ರವಾಸ ಹೋಗಿ ಅನುಭವ ಪಡ್ಕೊಂಡು ನಾವೆಲ್ಲ ಏನೆಲ್ಲ ಬದಲಾವಣೆ ತರ್ಬೋದು ಅಂತಕ್ಕಂಥ ಅವಕಾಶಗಳಿತ್ತು. ಕಳೆದ 12 ವರ್ಷಗಳಿಂದ ಅದಕ್ಕೆ ಒಂದು ಕಡಿವಾಣ ಹಾಕಿದೆ. ಇದೇ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ ಕಾರಣದಿಂದ ಅದನ್ನು ನಿಲ್ಲಿಸಲಾಗಿದೆ. ಹಿಂದೆ ಪ್ರಾರಂಭ ಆಗಿದ್ದು 2007ರಲ್ಲಿ. ಪ್ರಥಮ ಬಾರಿಗೆ ನಾವೆಲ್ಲ ಚೈನಾ ಪ್ರವಾಸಕ್ಕೆ ಹೋಗಿದ್ವಿ. 40 ಜನ ಶಾಸಕರನ್ನು ಸರ್ಕಾರದ ಮುಖಾಂತರನೇ ಕಳಿಸಿದ್ರು. ನಂತರ ಲೆಜಿಸ್ಲೇಟಿವ್ ಕಮಿಟಿಗಳ ಮುಖಾಂತರ ಹೋಗ್ತಾ ಇದ್ವಿ. ಆದರೆ ಕೆಲವು ಕಾರಣಗಳಿಂದ 2013ರಲ್ಲಿ ಅದಕ್ಕೆ ತಡೆ ಆಯಿತು.
ಈಗ ಅವರು ಸ್ವಂತ ಖರ್ಚಿನಲ್ಲಿ ಬೇರೆ ದೇಶಗಳ ಪ್ರಗತಿ ಯಾವ ರೀತಿ ಸಾಧನೆ ಆಗಿದೆ, ಅಲ್ಲಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ ಇತರೆ ಕೆಲವು ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೇಳಿ ಎಲ್ಲ ಶಾಸಕರು ಒಟ್ಟಾಗಿ ಮೊನ್ನೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಅವರೇ ಎಲ್ಲರೂ ಚರ್ಚೆ ಮಾಡಿಕೊಂಡು ಹೋಗೋಣ ಅಂಥೇಳಿ ಅವರೇ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಸರ್ಕಾರದ ಹಣ ಇದಕ್ಕೆ ವಿನಿಯೋಗಿಸೋ ಪ್ರಶ್ನೆ ಬರೋದಿಲ್ಲ. ಅವರ ಸ್ವಂತ ಅನುದಾನದಲ್ಲಿ ಅವರ ಸ್ನೇಹಿತರು ಯಾರ್ಯಾರು ಅವರು ಒಟ್ಟಿಗೆ ಹೋಗುವಂಥದ್ರಲ್ಲಿ ಬಹುಶಃ ನನಗಿದೇನು ತಪ್ಪು ಅಂತ ನನಗೇನು ಅನಿಸೋದಿಲ್ಲ. ವಿರೋಧ ಪಕ್ಷದವ್ರು ವಿನಾಕಾರಣ ಇದನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಜನರಿಗೆ ತಪ್ಪು ಕಲ್ಪನೆ ಬರೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಪ್ರತಿ ದಿವಸ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ನಾವು ಶಾಸಕರಾಗಿದ್ದಾಗ ಹಲವಾರು ಬಾರಿ ವಿದೇಶ ಪ್ರವಾಸವನ್ನು ಮಾಡಿದ್ದೇವೆ. ನಾನು ವಿದೇಶ ಪ್ರವಾಸಕ್ಕೆ ಹೋಗಿ ಬಂದಂಥ ಅನುಭವಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದೆ. ಇವತ್ತು ನಮ್ಮ ಶಾಸಕರು ತಮ್ಮ ಸ್ವಂತ ಖರ್ಚಿನಿಂದ ವಿದೇಶ ಪ್ರವಾಸ ಹೋಗಿರ್ತಕ್ಕಂಥದ್ದನ್ನು ತಪ್ಪು ಹುಡುಕ್ತಕ್ಕಂಥದ್ದು, ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತು ಅದು ವಿರೋಧ ಪಕ್ಷದವರಿಗೆ ಶೋಭೆ ತರುವಂಥದ್ದಲ್ಲ. ಹಿಂದೆ ನಮ್ಮ ಕಮಿಟಿಗಳಿರ್ತಾಯಿತ್ತು, ವಿವಿಧ ಲೆಜಿಸ್ಲೇಟಿವ್ ಕಮಿಟೀಸ್ ಇರ್ತಾಯಿತ್ತು. ಅದರ ಮುಖಾಂತರ ವಿದೇಶ ಪ್ರವಾಸ ಹೋಗಿ ಅನುಭವ ಪಡ್ಕೊಂಡು ನಾವೆಲ್ಲ ಏನೆಲ್ಲ ಬದಲಾವಣೆ ತರ್ಬೋದು ಅಂತಕ್ಕಂಥ ಅವಕಾಶಗಳಿತ್ತು. ಕಳೆದ 12 ವರ್ಷಗಳಿಂದ ಅದಕ್ಕೆ ಒಂದು ಕಡಿವಾಣ ಹಾಕಿದೆ. ಇದೇ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ ಕಾರಣದಿಂದ ಅದನ್ನು ನಿಲ್ಲಿಸಲಾಗಿದೆ. ಹಿಂದೆ ಪ್ರಾರಂಭ ಆಗಿದ್ದು 2007ರಲ್ಲಿ. ಪ್ರಥಮ ಬಾರಿಗೆ ನಾವೆಲ್ಲ ಚೈನಾ ಪ್ರವಾಸಕ್ಕೆ ಹೋಗಿದ್ವಿ. 40 ಜನ ಶಾಸಕರನ್ನು ಸರ್ಕಾರದ ಮುಖಾಂತರನೇ ಕಳಿಸಿದ್ರು. ನಂತರ ಲೆಜಿಸ್ಲೇಟಿವ್ ಕಮಿಟಿಗಳ ಮುಖಾಂತರ ಹೋಗ್ತಾ ಇದ್ವಿ. ಆದರೆ ಕೆಲವು ಕಾರಣಗಳಿಂದ 2013ರಲ್ಲಿ ಅದಕ್ಕೆ ತಡೆ ಆಯಿತು. ಈಗ ಅವರು ಸ್ವಂತ ಖರ್ಚಿನಲ್ಲಿ ಬೇರೆ ದೇಶಗಳ ಪ್ರಗತಿ ಯಾವ ರೀತಿ ಸಾಧನೆ ಆಗಿದೆ, ಅಲ್ಲಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ ಇತರೆ ಕೆಲವು ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೇಳಿ ಎಲ್ಲ ಶಾಸಕರು ಒಟ್ಟಾಗಿ ಮೊನ್ನೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಅವರೇ ಎಲ್ಲರೂ ಚರ್ಚೆ ಮಾಡಿಕೊಂಡು ಹೋಗೋಣ ಅಂಥೇಳಿ ಅವರೇ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಸರ್ಕಾರದ ಹಣ ಇದಕ್ಕೆ ವಿನಿಯೋಗಿಸೋ ಪ್ರಶ್ನೆ ಬರೋದಿಲ್ಲ. ಅವರ ಸ್ವಂತ ಅನುದಾನದಲ್ಲಿ ಅವರ ಸ್ನೇಹಿತರು ಯಾರ್ಯಾರು ಅವರು ಒಟ್ಟಿಗೆ ಹೋಗುವಂಥದ್ರಲ್ಲಿ ಬಹುಶಃ ನನಗಿದೇನು ತಪ್ಪು ಅಂತ ನನಗೇನು ಅನಿಸೋದಿಲ್ಲ. ವಿರೋಧ ಪಕ್ಷದವ್ರು ವಿನಾಕಾರಣ ಇದನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಜನರಿಗೆ ತಪ್ಪು ಕಲ್ಪನೆ ಬರೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಪ್ರತಿ ದಿವಸ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ನಾವು ಶಾಸಕರಾಗಿದ್ದಾಗ ಹಲವಾರು ಬಾರಿ ವಿದೇಶ ಪ್ರವಾಸವನ್ನು ಮಾಡಿದ್ದೇವೆ. ನಾನು ವಿದೇಶ ಪ್ರವಾಸಕ್ಕೆ ಹೋಗಿ ಬಂದಂಥ ಅನುಭವಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದೆ. ಇವತ್ತು ನಮ್ಮ ಶಾಸಕರು ತಮ್ಮ ಸ್ವಂತ ಖರ್ಚಿನಿಂದ ವಿದೇಶ ಪ್ರವಾಸ ಹೋಗಿರ್ತಕ್ಕಂಥದ್ದನ್ನು ತಪ್ಪು ಹುಡುಕ್ತಕ್ಕಂಥದ್ದು, ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತು ಅದು ವಿರೋಧ ಪಕ್ಷದವರಿಗೆ ಶೋಭೆ ತರುವಂಥದ್ದಲ್ಲ. ಹಿಂದೆ ನಮ್ಮ ಕಮಿಟಿಗಳಿರ್ತಾಯಿತ್ತು, ವಿವಿಧ ಲೆಜಿಸ್ಲೇಟಿವ್ ಕಮಿಟೀಸ್ ಇರ್ತಾಯಿತ್ತು. ಅದರ ಮುಖಾಂತರ ವಿದೇಶ ಪ್ರವಾಸ ಹೋಗಿ ಅನುಭವ ಪಡ್ಕೊಂಡು ನಾವೆಲ್ಲ ಏನೆಲ್ಲ ಬದಲಾವಣೆ ತರ್ಬೋದು ಅಂತಕ್ಕಂಥ ಅವಕಾಶಗಳಿತ್ತು. ಕಳೆದ 12 ವರ್ಷಗಳಿಂದ ಅದಕ್ಕೆ ಒಂದು ಕಡಿವಾಣ ಹಾಕಿದೆ. ಇದೇ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ ಕಾರಣದಿಂದ ಅದನ್ನು ನಿಲ್ಲಿಸಲಾಗಿದೆ. ಹಿಂದೆ ಪ್ರಾರಂಭ ಆಗಿದ್ದು 2007ರಲ್ಲಿ. ಪ್ರಥಮ ಬಾರಿಗೆ ನಾವೆಲ್ಲ ಚೈನಾ ಪ್ರವಾಸಕ್ಕೆ ಹೋಗಿದ್ವಿ. 40 ಜನ ಶಾಸಕರನ್ನು ಸರ್ಕಾರದ ಮುಖಾಂತರನೇ ಕಳಿಸಿದ್ರು. ನಂತರ ಲೆಜಿಸ್ಲೇಟಿವ್ ಕಮಿಟಿಗಳ ಮುಖಾಂತರ ಹೋಗ್ತಾ ಇದ್ವಿ. ಆದರೆ ಕೆಲವು ಕಾರಣಗಳಿಂದ 2013ರಲ್ಲಿ ಅದಕ್ಕೆ ತಡೆ ಆಯಿತು. ಈಗ ಅವರು ಸ್ವಂತ ಖರ್ಚಿನಲ್ಲಿ ಬೇರೆ ದೇಶಗಳ ಪ್ರಗತಿ ಯಾವ ರೀತಿ ಸಾಧನೆ ಆಗಿದೆ, ಅಲ್ಲಿರ್ತಕ್ಕಂಥ ಹೈನುಗಾರಿಕೆ ಬಗ್ಗೆ ಇತರೆ ಕೆಲವು ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತೇಳಿ ಎಲ್ಲ ಶಾಸಕರು ಒಟ್ಟಾಗಿ ಮೊನ್ನೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ, ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನ ಸಂದರ್ಭದಲ್ಲಿ ಅವರೇ ಎಲ್ಲರೂ ಚರ್ಚೆ ಮಾಡಿಕೊಂಡು ಹೋಗೋಣ ಅಂಥೇಳಿ ಅವರೇ ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಸರ್ಕಾರದ ಹಣ ಇದಕ್ಕೆ ವಿನಿಯೋಗಿಸೋ ಪ್ರಶ್ನೆ ಬರೋದಿಲ್ಲ. ಅವರ ಸ್ವಂತ ಅನುದಾನದಲ್ಲಿ ಅವರ ಸ್ನೇಹಿತರು ಯಾರ್ಯಾರು ಅವರು ಒಟ್ಟಿಗೆ ಹೋಗುವಂಥದ್ರಲ್ಲಿ ಬಹುಶಃ ನನಗಿದೇನು ತಪ್ಪು ಅಂತ ನನಗೇನು ಅನಿಸೋದಿಲ್ಲ. ವಿರೋಧ ಪಕ್ಷದವ್ರು ವಿನಾಕಾರಣ ಇದನ್ನು ಪ್ರಚಾರ ಮಾಡ್ತಕ್ಕಂಥ ಒಂದು ಜನರಿಗೆ ತಪ್ಪು ಕಲ್ಪನೆ ಬರೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ.